ಎಲ್ಲರಿಗೂ ನಮಸ್ತೆ. ನಮ್ಮ ಕಾಫಿ ಪೇಸ್ಟ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ತುಂಬಾ ಕ್ರಿಸ್ಪಿ ಮತ್ತು ಟೇಸ್ಟಿ ಆಗಿರುವ ರವಾ ದೋಸೆನ ಮನೇಲೆ ಸುಲಭವಾಗಿ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ವೆರಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಬಳಸಿ ಕ್ವಿಕ್ ಆಗಿ ಮಾಡುವ ರವಾ ದೋಸೆ ಇದು. ಹಾಗಾದ್ರೆ ಟೈಮ್ ವೇಸ್ಟ್ ಮಾಡದೆ ರೆಸಿಪಿನ ಶುರು ಮಾಡೋಣ. ಫಸ್ಟ್ ಒಂದು ಬೌಲ್ ತಗೊಂಡು ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ 2 ಹಸಿಮೆಣಸು, ಒಂದು ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ, ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ತುರಿದಂತಹ ಕ್ಯಾರೆಟ್ನ ಹಾಕೊಳ್ಳೋಣ. ಇದಕ್ಕೆ ನಾವು ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಅರ್ಧ ಇಂಚ್ ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳೋಣ. ಹಾಗೆ 1 ಕಪ್ ಕರ್ಡ್, 2 ಕಪ್ ಬಾಂಬೆ ರವನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ಮಿಕ್ಸ್ ಮಾಡ್ಕೋತಿರ್ಬೇಕಿದ್ರೆ ಒಂದು ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ನಮಗೆ ದೋಸೆನ ಹಂಚಿನ ಮೇಲೆ ಹಾಕೋದಕ್ಕೆ ಯಾವ ಕನ್ಸಿಸ್ಟೆನ್ಸಿಲಿ ಹಿಟ್ಟಿರಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಿಷ್ಟು ರೆಡಿ ಆದಮೇಲೆ ಇನ್ನು ನಾವು ರವೆ ದೋಸೆನ ರೆಡಿ ಮಾಡಬೇಕು. ಅದಕ್ಕೂ ಮುಂಚೆ ನಾನು ಕುಕ್ಕಿಂಗ್ ಬಗ್ಗೆ ಒಂದೇ ಒಂದು ಪ್ರಶ್ನೆನ ಕೇಳ್ತೀನಿ. ಪ್ರತಿನಿತ್ಯ ಕುಕ್ ಮಾಡೋರಿಗೆ ಇದು ಗೊತ್ತೇ ಇರುತ್ತೆ. ಸಿಂಪಲ್ ಆದಂತಹ ಒಂದು ಪ್ರಶ್ನೆ. ನಾವು ಸಾಮಾನ್ಯವಾಗಿ ಕುಕ್ ಮಾಡಬೇಕಿದ್ರೆ ರೈಸ್ ಪರ್ಫೆಕ್ಟ್ ಆಗಿ ಕುಕ್ ಆಗೋದಕ್ಕೆ ಯಾವ ರೇಷಿಯೋನಲ್ಲಿ ನೀರನ್ನು ಉಪಯೋಗಿಸ್ತೀವಿ? ಅಂದರೆ ಸಾಮಾನ್ಯವಾಗಿ ನಾವು ವೈಟ್ ರೈಸ್ನ ಕುಕ್ ಮಾಡೋದಕ್ಕೆ ಕುಕ್ಕರ್ನ ಉಪಯೋಗಿಸ್ತೀವಿ. ಆವಾಗ ನಾವು ಲಿಮಿಟೆಡ್ ನೀರನ್ನ ಉಪಯೋಗಿಸ್ಬೇಕಾಗತ್ತೆ. ಆಗ ನಾವು ಎಷ್ಟು ನೀರನ್ನು ಹಾಕ್ಬೋದು ಅಂತ ಇದಕ್ಕೆ ನಾನು ಆಪ್ಷನ್ ಕೂಡ ಹೇಳ್ತೀನಿ. ಎ 1:1, ಬಿ 1:2, ಸಿ 1:3, ಡಿ 1:4. ಇದಕ್ಕೆ ಆನ್ಸರ್ ಗೊತ್ತಿದ್ದವರು ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಹಾಕಿ. ನಾನು ಈ ವಿಡಿಯೋ ಮಧ್ಯದಲ್ಲಿ ಆನ್ಸರ್ನ ಹೇಳ್ತೀನಿ. ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇವಾಗ ನಾವು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ರವಾ ದೋಸೆನ ರೆಡಿ ಮಾಡೋಣ. ಇದಕ್ಕೆ ನಾವು ಒಂದು ಹಂಚನ್ನು ತಗೊಳ್ಳೋಣ. ಯಾವುದೇ ಕಾರಣಕ್ಕೂ ಇಲ್ಲಿ ನಾವು ನಾನ್ ಸ್ಟಿಕ್ ತವನ ಉಪಯೋಗಿಸೋ ಹಾಗಿಲ್ಲ. ನಾನ್ ಸ್ಟಿಕ್ ತವದಲ್ಲಿ ನಮಗೆ ರವಾ ದೋಸೆನ ಎಳೆಯೋದಕ್ಕೆ ಬರೋದಿಲ್ಲ. ಹಾಗಾಗಿ ಒಂದು ಹಂಚನ್ನು ತಗೊಳ್ಳೋಣ. ಈ ಹಂಚು ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಂಡು ತುಂಬ ಕಾದಾವಾಗ ಒಂದು ಸ್ವಲ್ಪ ನೀರನ್ನು ಚುಮುಕಿಸಿ, ಅಂದರೆ ನೀರನ್ನು ಅದಕ್ಕೆ ಸ್ಪ್ರೇ ಥರ ಹಾಕಬೇಕು. ನಂತರ ನಾವು ರೆಡಿ ಮಾಡಿರುವಂತಹ ಹಿಟ್ಟನ್ನು ದೋಸೆ ಥರ ಸ್ಪ್ರೆಡ್ ಮಾಡಿಕೊಂಡು ಇದನ್ನು 10ರಿಂದ 15 ಸೆಕೆಂಡು ಮುಚ್ಚಳನ ಮುಚ್ಚಿ ನಂತರ ಒಂದು ಸ್ಪೂನ್ನ ಸಹಾಯದಿಂದ ಅದರ ಮೇಲೆ ಮೆತ್ತಗೆ ಸ್ಪ್ರೆಡ್ ಮಾಡಿಕೊಂಡು ಎಳಿಬೇಕು. ನಾವು ಮೊದಲಿಗೆ 10ರಿಂದ 15 ಸೆಕೆಂಡ್ ಮಾತ್ರ ಫ್ಲೇಮ್ನ ಜೋರಾಗಿ ಇಟ್ಕೋಬೇಕು. ನಂತರ ನಾವು ಮುಚ್ಚಳನ ತೆಗೆದು ದೋಸೆನ ಸ್ಪ್ರೆಡ್ ಮಾಡ್ಕೊಳ್ಳೋ ಟೈಮಲ್ಲಿ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು. ಇದಾದ ನಂತರ ಕೊನೆಗೆ ಒಂದು 10 ಸೆಕೆಂಡು ಫ್ಲೇಮ್ನ ಜೋರಾಗಿ ಇಟ್ಕೊಂಡು ದೋಸೆನ ತೆಗಿಬೇಕು. ಇವಾಗ ನಾವು ಈ ಥರ ದೋಸೆ ಮೇಲೆ ಇಳಿತಿರ್ಬೇಕಿದ್ರೆ ಆ ಹಿಟ್ಟು ಸ್ಪೂನ್ಗೆ ಅಂಟೋದು ಕಡಿಮೆ ಆದವಾಗ ಅದಕ್ಕೆ ಕೊನೆಗೆ ಒಂದು ಸ್ವಲ್ಪ ಎಣ್ಣೆನ ದೋಸೆ ಮೇಲೆ ಹಾಕ್ಕೊಂಡು ಒಂದು 10 ಸೆಕೆಂಡ್ ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ರವೆ ದೋಸೆ ರೆಡಿ. ಈಗಾಗಲೇ ನಾನು ಒಂದು ಪ್ರಶ್ನೆನ ಕೇಳಿದ್ದೆ. ಅದಕ್ಕೆ ಆನ್ಸರ್ 1:2. ನಾವು ರೈಸ್ನ ಕುಕ್ ಮಾಡಬೇಕಿದ್ರೆ 1 ಕಪ್ ರೈಸ್ನ ತಗೊಂಡಿದ್ರೆ 2 ಕಪ್ ನೀರನ್ನು ಯೂಸ್ ಮಾಡ್ತೀವಿ. ನೋಡಿ, ನಮ್ಮ ಕ್ರಿಸ್ಪಿ ರವಾ ದೋಸೆ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ, ಕ್ರಂಚಿಯಾಗಿ, ಸ್ಪೈಸಿಯಾಗಿ ಹಾಗೆ ರುಚಿಯಾಗಿ ರವಾ ದೋಸೆ ರೆಡಿಯಾಗಿದೆ. ಇದ್ರ ಜೊತೆಗೆ ಟೊಮೆಟೊ ಚಟ್ನಿ ಇದ್ರೆ ತುಂಬ ರುಚಿಯಾಗಿರುತ್ತೆ. ಕ್ರಿಸ್ಪಿ ಆಗಿರುವಂತಹ ರವೆ ದೋಸೆನ ಟೊಮೆಟೊ ಚಟ್ನಿ ಜೊತೆ ತಿಂದರೆ ಸ್ಪೈಸಿಯಾಗಿ, ರುಚಿಯಾಗಿ ತುಂಬ ಚೆನ್ನಾಗಿರುತ್ತೆ. ಈ ಟೊಮೆಟೊ ಚಟ್ನಿ ರೆಸಿಪಿನ ಈ ವಿಡಿಯೋ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ಯಾವುದೇ ಕಾರಣಕ್ಕೂ ನನ್ನ ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಯಾವುದೇ ಕಾರಣಕ್ಕೂ ನನ್ನ ವಿಡಿಯೋ ನಿಮಗೆ ಮಿಸ್ ಆಗೋದಿಲ್ಲ ಆವಾಗ. If you like this recipe, please like, share and support my channel. ಇನ್ನಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ನ ನಿಮಗೋಸ್ಕರ ಮಾಡ್ತಾ ಇರ್ತೀನಿ. ನನ್ನ ಚಾನಲ್ನ ಸಪೋರ್ಟ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.